ಮಗ ಆರಾಮಿದ್ರ್ಯಾ? ನಾನು ನನ್ನ ಮಕ್ಕಳು ಮಾತಾಡಿಸ್ತಾ ಇರಲಿಲ್ಲ. ನಾನು ಆ ಮಕ್ಕಳು ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಅವರು ಶಾಂತಿ ಸಿಕ್ಕಲಿ ಅವರಿಗೆ, ಆ ಮಕ್ಕಳಿಗೂ ಮಾಡಿ ಏನೋ ತಪ್ಪು ಮಾಡಿರ್ಬೋದು. ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ನಿಮ್ಮಷ್ಟೇ ಇಷ್ಟೇ ನಾವು ಹಾಕೊಂಡಿದ್ರೆ 3 ಅವರ್ ಅಲ್ಲ 1 ಅವರ್ನಲ್ಲಿ ನಮಗೆ ಇಲ್ಲಿ ಬೀಳ್ತದೆ. ಹೌದಾ? ಜಸ್ಟ್ ಈಗ ನ್ಯಾಯ ಅಂದರೆ ನೀವು ಹೇಳಿ ಏನೋ ಮಕ್ಕಳು ಹೊಡೆದಾಕೊಂಡು ಸತ್ತು ಹೋಗ್ಬಿಟ್ರು ಅಲ್ಲೇ, ಅಥವಾ ಯಾರು ಬಿದ್ದು ಹೋದ್ರು ಅಂತ ಹೇಳಿ ಇಲ್ವಾ? ನೀವು ಒಂದು ಫೋಟೋ ತೆಗೆದಿರ್ಬೇಕಿತ್ತು. ನನ್ನಲ್ಲಿ ರಕ್ತ ಏನ್ ಬರ್ತದೆ ಅದಷ್ಟೇ ನಾನು ನಂಬುದು. ನಿಮ್ಮನೆ ರಕ್ತ ನನ್ಗೆ ಬೇಕಾ ನನಗೆ ಅವಶ್ಯಕತೆ ಇದೆ ಮಾತ್ರ. ನೀವು ರಕ್ಷಣೆ ಕೊಡೋರಾಗಿ ಈ ರೀತಿ ಮಾಡ್ಬೋದು. ನಾ ಈಗ ಏನು ಹೇಳುದಪ್ಪ, ನನ್ನ ಮಗನ ಕರ್ಕೊಂಡು ರಾಶಿ ಜನರು ಕರ್ಕೊಂಡು ಹೋಗುದಿಲ್ಲ. 4 ಜನ 5 ಜನ ಎಷ್ಟು ಜನ ಬೇಕು? ನನ್ನ ಮಗನ ಹಗಲ ಮೇಲೆ ಹಾಕೊಂಡು ಹೋಗ್ತೇ ಬೇಕಾರೆ 4 ಜನ 5 ಜನಕ್ಕೆ ಹಗಲ ಮೇಲೆ ಹಾಕೊಂಡು ಹೋಗ್ತೆ. ನನ್ನ ಸಂತಿಗೆ ಯಾರಾದ್ರೂ 2 ಜನ ಅಥವಾ 3 ಜನ ಈಗ ಅದೆಲ್ಲ ಮಾಡ್ಬಿಟ್ಟಾರೆ. ಅದು ನನ್ನ ತಗೊಂಡು ಹೋಗು ಅಂತಾರ. ಇಲ್ಲ ನಿನ್ನೆ ಸರ್ ನ್ಯಾಯ ಕೂಡಲೇ ಸಿಗಬೇಕು. ಮತ್ತು ಅವಳಿಗೆ ಯಾವುದು ಒಂದು ಏನಂತೀವಿ ನಾವು, ಯಾವುದಕ್ಕೂ ನೀವು ಅಡ್ಜಸ್ಟ್ಮೆಂಟ್ ಆಗದೇನೆ ನೇರವಾಗಿ ಯಾರು ಇದರಲ್ಲಿ ಸಾಮೀಲಿದ್ದಾರೆ ಏನಾಗಿದೆ ಕೂಡಲೇ ಸರ್ ಅವ್ರಿಗೆ ಕ್ಲಿಯರಾಗಿ ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗ್ತದೆ. ನಾನು ನಿನ್ನೆನೂ ಒಬ್ಬರು ಅಮ್ಮ ಇದ್ದಿದ್ದರು ಗೊತ್ತಿದೆ. ನಿನ್ನೆನೂ ನೈಟು ನಾವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ದೇವೆ ಎಲ್ಲಿದೆ ಹಾಸ್ಪಿಟಲ್ಗೆ. ಅವರಿಗೂ ನಿನ್ನೆನೂ ಹೇಳಿದ್ದೇವೆ, ಯಾವುದೇ ಪ್ರಾಬ್ಲಮ್ ಆದರೂ ನಾವು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಬೆಳಿಗ್ಗೆ MLA ಸಾಹೇಬರು ಬಂದಿದ್ದಾರೆ, AC ಸಾಹೇಬರು ಬಂದಿದ್ದಾರೆ, ನಮ್ಮ ಆಫೀಸರ್ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಇದು ಮಾಡಿ ಪ್ರಾಮಾಣಿಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎನ್ಕ್ವೈರಿಯನ್ನು ಮಾಡ್ತಾರೆ ಸರ್. ಮತ್ತೊಂದು ರಿಕ್ವೆಸ್ಟ್ ಅಂದರೆ ಈಗ ಅದೇನು CC ಕ್ಯಾಮ್ರಾ ಏನು ಆನ್ ಇರಬೇಕಿತ್ತು ಆ ಟೈಮಿಂಗ್ವರೆಗೆ. ಸೊ ಆ ಫೋಟೇಜನ್ನು ಕೂಡ ಅವರು ಇವಾಗ ತಾನು ನೋಡಲಿಕ್ಕೆ ನೀವು ಕಾಣಿಸಿ ಏನು ಅವ್ರು ಹೇಳಿದ್ರು, ನಾವು ಕೆಲವಿಷ್ಟು ನಾವು ಫಸ್ಟ್ ಏಡ್ ಮಾಡಿದ್ದೀವಿ ಅವರಿಗೆ ಅಂತೇಳಿ ಸಿಚುವೇಶನ್ ಮೂಮೆಂಟಲ್ಲಿ. ಸೊ ಅದನ್ನು ನಾವು ನೋಡ್ತೀವಿ ಸರ್. ಪಬ್ಲಿಕ್ ಎಲ್ಲ ಅದೇ ಇಷ್ಟಪಡ್ತಿದೆ. ನೀವು ಈಗ ಶೋ ಮಾಡ್ಬೋದು ಪಬ್ಲಿಕ್ ಅಲ್ಲ ಹಾಗೆ ನೋಡಿ. ಒಂದು ಫೋಟೋವನ್ನು ಸಡನ್ಲಿ ತೆಗೆದು ಇದು ಮಾಡಲಿಕ್ಕೆ ಬರೋಲ್ಲ. ಒಂದು ಎರಡನೇದಾಗಿ ನಾವು ಅವರಿಗೆ ಏನು ಹೇಳಿದ್ದೇವೆ, ಇದು ಪ್ರಾಮಾಣಿಕವಾಗಿ ಅವರಿಗೆ ಎನ್ಕ್ವೈರಿಯನ್ನು ಮಾಡ್ತಾರೆ. ಇದು ಅದರಲ್ಲಿ ಏನೂ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ಅವರು ಎನ್ಕ್ವೈರಿ ಮಾಡ್ತಾರೆ. ನಮಗೆ ಕನ್ಫರ್ಮ್ ಅಡಿಲ್ಲ ತಾಯಿಗೆ ಹೇಳಿದ್ರೆ ಎಲ್ಲರಿಗೂ ಅಡಿಲ್ಲ. ತಾಯಿಗಾದರೂ ಯಾವಾಗ ಕಾಣಿಸ್ತೀರಿ ಸರ್? ಅವ್ರಿಗೆ ಮಾಡ್ತೀವಿ. ಸರ್ ನಮಗೆ CCTV ಫುಟೇಜ್ ನೋಡಲಿಕ್ಕೆ ಅವಕಾಶ ಯಾವಾಗ ಮಾಡ್ಕೊಡ್ತೀವಿ ಸರ್? ಎಷ್ಟು ಸಾಕ್ಷಿಗಳು ಸಂಗ್ರಹ ಮಾಡ್ತೀವಿ? ಪಾಲಿಟಿಷಿಯನ್ ಎಲ್ಲ ಬೇಡ ಸರ್. ನಮಗೆ CCTV ಫುಟೇಜ್ ಉಂಟಲ್ಲ, ಅದನ್ನು ನಾವು ನೋಡಲೇಬೇಕು ಯಾವಾಗಾದ್ರೂ. ಆಯ್ತು ನೋಡುವ. ಅದು ಯಾವಾಗ ಅಂತಂದರೆ ಅಂದ್ರೆ ಈಗ ಅಲ್ಲ, ಅಟ್ಲೀಸ್ಟ್ ಯಾವಾಗಾದ್ರೂ ಒಂದು ಅಂದಾಜಿಗಾದ್ರೂ ಹೇಳ್ಬೋದು. ಯಾವಾಗಂತ ಹೇಳಿಕ್ಕಾಗಲ್ಲ. ಅಲ್ಲ ಬಂದ್ಮೇಲೆ ಸಮಾಧಾನ ಆಯಿತು. ಯಾವ ತಾಯಿ ತಂದೆ ನೋಡಿದ್ರು ಸಮಾಧಾನ ಆಯಿತು. ಮುಂದಿನ ಕಾರ್ಯಕ್ರಮ ಮಾಡೋಣ ಆಯ್ತಾ? ಅಂಗನವಾಡಿ ತಡೆ